ರಾಜ್ಯ ರಾಜಕಾರಣದ ಒಂದು ಸುದ್ದಿ ಇದೆ, ನೇರವಾಗಿ ರಾಜಕಾರಣದ್ದು ಅಂತಲ್ಲ. ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನಿನ ಸಭೆ ಕರೆದಿದ್ದರು. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಂತ ಒಂದು ಇದೆ, ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘ. ಅಲ್ಲಿ ಬೇಜಾರಿನಲ್ಲಿ ಮಾತಾಡಿದ್ರು. ಬೇಜಾರು ಅನ್ನೋದಕ್ಕಿಂತ ಸಿಟ್ಟಿನಲ್ಲಿ ಮಾತಾಡಿದ್ರು ಅಂದರೆ ಕರೆಕ್ಟ್. ಸಿಟ್ಟಿನಲ್ಲಿ ಮಾತಾಡಿದ್ರು. ನಿಮ್ಮನ್ನೆಲ್ಲ ಕರೆದು ವಿಶ್ವಾಸಕ್ಕೆ ತಗೋಬೇಕು ಅಂತೇನಿಲ್ಲ, ಆದರೂ ಕರಿತಾ ಇದ್ದೀವಿ ಅಂತ ಹೇಳಿದ್ರು. ಅವ್ರಿಗೆ ಡಿ ಕೆ ಸುರೇಶ್ರ ಸೋಲಿದೆಯಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಅದು ಅಷ್ಟು ದೊಡ್ಡ ಮಾರ್ಜಿನ್ನಿನ ಸೋಲು ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ, ಅದು ಸಹಜ, ಅದು ಕುಟುಕುತ್ತೆ. ಆ ವಿಷಯ ತಿಳ್ಕೊಂಡ್ರು, ಆ ವಿಷಯ ಮಾತಾಡಿದ್ರು. ಏನೆಲ್ಲ ಮಾಡಿರಲಿಲ್ಲ ನಿಮಗೆ ನಾವು, ಆದರೂ ಸೋಲಿಸ್ಬಿಟ್ರಲ್ಲ. ಡಿ ಕೆ ಸುರೇಶರಿಗೆ ಕಡಿಮೆ ಓಟ್ ಬಂದಿದ್ದು ಸಿಟಿ ಏರಿಯಾಗಳಲ್ಲಿ, ರೂರಲ್ ಏರಿಯಾಗಳಲ್ಲಿ ಚೆನ್ನಾಗಿ ಬಂದಿತ್ತು. ಬೆಂಗಳೂರಿಗಾಗಿ ಶ್ರಮಿಸಿದ್ದೀವಿ, ಆದರೂ 1 ಲಕ್ಷ ಓಟ್ ಕಡಿಮೆ ಬಂತು. ನನ್ನ ತಮ್ಮನನ್ನು ಸೋಲಿಸಿದ್ರಿ, ಯಾಕೆ ಸಹಾಯ ಮಾಡ್ಬೇಕು ನಿಮಗೆ ಅನಿಸುತ್ತೆ ಒಂದೊಂದು ಸಲ. ಬೆಂಗಳೂರಿನಲ್ಲಿ ನೀವು ಹೆಚ್ಚು ಓಟ್ ಬಿ ಜೆ ಪಿಗೆ ತಾನೇ ಕೊಟ್ಟಿರೋದು. ನಾನು ನೇರ ದಿಟ್ಟವಾಗಿ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ನಿರಂತರವಾಗಿ ಅಂದಿದ್ರು ಮುಗಿದೋಗಿರೋದು. ನಿಮಗೆ ಕರುಣೆ ಇಲ್ಲದೆ ಹೋದ ಮೇಲೆ ನಮಗ್ಯಾಕೆ ಅಂತ ಅನಿಸುತ್ತೆ. ಬೆದರಿಕೆ ಹಾಕೋದು ನಮ್ಮ ಸರ್ಕಾರದ ವಿರುದ್ಧ ನಡೆಯಲ್ಲ, ಭ್ರಮೆ ಬೇಡ ಅಂತ. ಅದು ಯಾರೋ ಒಬ್ಬರು ಹೆಬ್ಬಾರ್ ಅಂತ ಪತ್ರ ಬರೆದಿದ್ದಾರಂತೆ, ಕಿರಣ್ ಹೆಬ್ಬಾರ್ ಅಂತ. ನೇರ ಎಚ್ಚರಿಕೆನೇ ಕೊಟ್ಟರು, ಹೆಬ್ಬಾರ್ ಅಂತ ಹೆಸರು ತಗೊಂಡು. ನಾನು ನೇರವಾಗಿ ಹೇಳ್ತೀನಿ, ನನಗೆ ಎಚ್ಚರಿಕೆ ಕೊಡೋ ಮುಂಚೆ ಹುಷಾರು. ನಾನು ಮೋದಿಗೆ ಅಮಿತ್ ಶಾಗೆ ಹೆದರಿಲ್ಲ ಅಂತಾರವರು. ನಾನು ಮೋದಿಗೆ ಅಮಿತ್ ಶಾಗೆ ಹೆದರಿಲ್ಲ, ಜೈಲಿಗೆ ಹೋದೆ ನಾನು. ನಿಮ್ಮ ಪತ್ರಗಳಿಗೆಲ್ಲ ಹೆದರ್ತೀನಾ ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮ್ಗೆ ಸಹಾಯ ಮಾಡಿದ್ರು ಕೂಡ ನಿಮ್ಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನು ಬೇಕು? ನಾವೇನೋ ನಮ್ಗೆ ಸಹಾಯ ಮಾಡ್ತೀರಿ, ನಮ್ಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ಡ್ ಅಸ್. ಬಟ್ ಸ್ಟಿಲ್ ಓಕೆ, ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕರೆದೆ, ಕೆಲವ್ರಿಗೆಲ್ಲ ಮಾತಾಡಿದೆ, ಈ ಮಾತಾಡೋಣ ಅಂತ ಹೇಳಿದೆ. ಬಟ್ ಸ್ಟಿಲ್ ಐ ಥಾಟ್ ದಟ್ ಐ ಶುಡ್ ಕಾಲ್ ಯು, ಕನ್ಸಲ್ಟ್ ಯು. ನಮ್ಮ ಆಫೀಸರ್ಸ್ ಅಲ್ಲಿ ಒಂದು ಒಪಿನಿಯನ್ ಇದೆ ಈ ಬಿಲ್ ಬಗ್ಗೆ. ಇದಾದ್ಮೇಲೆ ನಮ್ಮ MLAs ಒಂದು ಒಪಿನಿಯನ್ ಇದೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಂದು ಒಪಿನಿಯನ್ ಇದೆ. ಬಟ್ ಇಟ್ ಶುಡ್ ಬಿ ಎ ವೆರಿ ಫೇರ್ ಬಿಲ್. ಏಕೆಂದ್ರೆ ನಾನು ಮಾಡ್ತಾ ಇರೋಂಥ ಕಾನೂನು ಇದು. ನಿಮ್ಮ ಧ್ವನಿ ಸರ್ಕಾರದ ಧ್ವನಿ ಆಗ್ಬೇಕು, ಶಾಸಕರ ಧ್ವನಿ ಸರ್ಕಾರದ ಧ್ವನಿ ಆಗ್ಬೇಕು. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋನು ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು, ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ. ನಾನು ಇರೋದು ನಿಮ್ಗೋಸ್ಕರ. ಐ ಹ್ಯಾವ್ ಕಾಲ್ಡ್ ಯು ಟು ಹೆಲ್ಪ್ ಯು. ಯು ಕಾಂಟ್ ವಾರ್ನ್ ದಿಸ್ ಗೌರ್ಮೆಂಟ್, ಯಾವನೇ ಆಗಿರ್ಲಿ. ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ನನಗೂ ಬೇಸಿಕ್ ಕಾಮನ್ಸ್ ಇದೆ, ಏನು ಅಂತಿದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು, ಇವೆಲ್ಲ ಯಾರ ಹತ್ರ ಇದಲ್ಲ, ಯಾರ ಹತ್ರ? ನಿಮ್ ಕರಿಬೇಕು ಅಂತ ಏನಿದೆ? ನಾನು 1000 ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ, 1000 ಅಪಾರ್ಟ್ಮೆಂಟ್ಗೆ ಜಾಗಗಳು ಕೊಟ್ಟಿದ್ದೀನಿ. ಐ ಆಮ್ ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಅಂಡ್ ಲಾಟ್ ಆಫ್ ಪ್ರಾಪರ್ಟೀಸ್ ವಿ ಓನ್ ಇನ್ ಬ್ಯಾಂಗ್ಳೂರ್. ಸೊ ಹಂಗೆ ನಮ್ಮ ಹತ್ರ ಎಲ್ಲ ಯಾರು ಹೆಂಗೆ, ಯಾರ ಹತ್ರ ಹೆಂಗ್ ನಡ್ಕೋಬೇಕು ಹಂಗ್ ನಡ್ಕೋಬೇಕು. ಸರ್ಕಾರಕ್ಕೆ ನಾಳೆ ಬೆಳಗ್ಗೆ ನಮ್ಮ ಆಫೀಸರ್ಸು ಅಪಾಯಿಂಟ್ಮೆಂಟ್ ಕೊಡಿದವ್ರು ಏನ್ ಮಾಡ್ತೀರಾ? ಇವರೇ ಕಿರಣ್ ಹೆಬ್ಬಾರ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಪತ್ರ ಬರೆದಿದ್ರಂತವ್ರು ಅಸೋಸಿಯೇಷನ್ ವತಿಯಿಂದ. ಅಪಾರ್ಟ್ಮೆಂಟ್ ವಿಧೇಯಕ ಯಾಕೆ ಥರ ತಡ ಮಾಡ್ತಾ ಇದ್ದೀರಿ? BBMP ಅಲ್ಲ, ಈಗ GBA ಯಾಕೆ ಎಲೆಕ್ಷನ್ ಮಾಡ್ತಾ ಇಲ್ಲ ಅದಕ್ಕೆ ಅಂತ ಪತ್ರ ಬರೆದಿದ್ರಂತೆ. ನಾನೇನು ಬೆದರಿಕೆ ಹಾಕಿರಲಿಲ್ಲ ಅಂತ ಅವ್ರದ್ದು ಸ್ಪಷ್ಟೀಕರಣ. ಈ ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಪಾರ್ಟ್ಮೆಂಟ್ ಫೆಡರೇಷನ್ನಿಂದ ಒಂದಷ್ಟು ಆಗ್ರಹ ಮಾಡಿದ್ದು ನಾನು. ಮುಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂದರು. ಕೇಳಿಸ್ಕೊಳ್ಳಿ. ಅಂತಲ್ಲ, ಈಗ ಸರ್ಕಾರಕ್ಕೂ ಗೊತ್ತಾಗಬೇಕು. ಈಗ ಜನ ಸುಮ್ಮನೆ ಓಟ್ ಹಾಕಲ್ಲ, ನೀವು ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ, ಕರೆಕ್ಟಾ? ಈಗ ಯಾವುದೇ ಪಾರ್ಟಿಲಿ, ರೂಲಿಂಗ್ ಪಾರ್ಟಿ ಇರಲಿ, ಈಗ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಜನ ಈಗ ತುಂಬ ಬುದ್ಧಿವಂತರಾಗಿದ್ದಾರೆ. ನೀವು ಓಟ್ ಹಾಕಿದರೆ, ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ.
ಸೊ ಇದು ಎಲ್ಲ ಗೌರ್ಮೆಂಟಿಗೂ ಇದೊಂಥರ ಇದು ಓಕೆ ಓಟ್ ನೀವು ಕೆಲಸ ಮಾಡಿ ಓಟ್ ಹಾಕೇ ಹಾಕ್ತಾರೆ. ನೀವು ಎಲೆಕ್ಷನ್ ಟೈಮಲ್ಲಿ ಬಂದು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಮೀಡಿಯಾದಲ್ಲಿರುತ್ತೆ, ಎಲ್ಲದರಲ್ಲೂ ನ್ಯೂಸ್ ಪೇಪರಲ್ಲಿ ಯಾವ ಗೌರ್ಮೆಂಟ್ ಯಾವ ಕೆಲಸ ಮಾಡತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಬೇಜಾರಾಗಿಲ್ಲ, ಬಟ್ ಅವ್ರಿಗೆ ಅರ್ಥ ಆಗಿದೆ, ಈಗ ಮಾಡೇ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಿದೆ. ಈಗ ಈ ಥರ ಏನೋ ಮಾಡಿದ್ರೆ ಈಗ ರಿಕ್ವೆಸ್ಟ್ ಎಲ್ಲರೂ ಮಾಡ್ತಾರೆ. ಈಗ ಅಟ್ಲೀಸ್ಟ್ ಈಗ ಇಷ್ಟು ಜನ ಬಂದಿದ್ದಾರೆ, ನಾನು ಅನ್ಕೊಳ್ತೀನಿ ಇದಾದ್ಮೇಲೆ ಅವ್ರಿಗೂ ಗೊತ್ತಾಯ್ತು ಜನ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಅವಮಾನ ಅಂತಲ್ಲ ಮೇಡಮ್, ಈಗ ಬಂದಿದ್ದಾರಲ್ಲ, ನಾನು ಲೆಟರ್ ಬರೆದೆ, ಈಗ ಎಷ್ಟೋ ಜನಕ್ಕೆ ಬೆನಿಫಿಟ್ ಆಯ್ತಲ್ಲ, ಎಂಡ್ ರಿಸಲ್ಟ್ ಅದು ಮುಖ್ಯ ಅಲ್ವಾ. ಈಗ ಏನು ಯಾರಿಗೋ ಏನಾಯ್ತು ನನಗೆ ಬೇಜಾರಾಗಿದೆಯಲ್ಲ ಅದು ಸೆಕೆಂಡ್ರಿ, ಬಟ್ ಎಂಡ್ ರಿಸಲ್ಟ್ ಇಸ್ ಜನಕ್ಕೆ 1000 ಜನ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.